ಮೇಡಮ್, ನಾನು ನನ್ನ ಸಾಕ್ಷಿ ಹತ್ರ ಮಾತಾಡಬೇಕಿತ್ತು. ನಿಮ್ಮ ಸಾಕ್ಷಿನೇ ಮಾತಾಡ್ತಾ ಇರೋದು. ಹೌದಾ? ನನ್ಗೆ ಹಾಗೆ ಅನಿಸ್ತಿಲ್ವಲ್ಲ. ಯಾಕೆಂದ್ರೆ ನನ್ನ ಸಾಕ್ಷಿ ನನ್ನ ಹೋಗಲ್ಲೋ ಬಾರಲ್ಲೋ ಅಂತಾನೆ ಕರಿತಿದ್ಲು. ಓಹೋ, ಹೌದಾ? ಇನ್ಮೇಲಿಂದ ಹಾಗೆ ಕರೆಯೋಣ ಬಿಡಿ. ಏನೋ ಪಾಪ ಸ್ವಲ್ಪ ಮರ್ಯಾದೆ ಕೊಡೋಣ ಅನ್ಕೊಂಡೆ. ಬೇಡ ಅಂದ್ರೆ ಪರವಾಗಿಲ್ಲ. ಏನ್ ಹೇಳಲ್ಲ ಅಬ್ಬಾ, ಈಗ ಬಂತು ರೈಲು ಟ್ರ್ಯಾಕ್ಗೆ. ಹೇ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಈಗ ಮಾಡ್ತಿರೋದು ಅದನ್ನೇ ತಾನೇ. ಪ್ಲೀಸ್, ತಮಾಷೆ ಬೇಡ. ಓಕೆ ಓಕೆ ಓಕೆ, ಈಗ ಸೀರಿಯಸ್ ಆಗಿ ಕೇಳಿಸ್ಕೊಳ್ತೀನಿ. ಏನ್ ಮಾತಾಡ್ಬೇಕೋ ಮಾತಾಡಿ, ಅದೇನ್ ಹೇಳ್ಬೇಕೋ ಹೇಳಿ. ಸಾರಿ, ಹೇಳು. ಫೋನಲ್ಲಿ ಬೇಡ, ನೇರವಾಗಿ ಸಿಗೋಣ. ಏನು ವಿಷಯ? ಹೇಳಿದ್ನಲ್ಲ, ಫೋನಲ್ಲಿ ಹೇಳಕ್ಕಾಗಲ್ಲ ಅಂತ. ನಾನು ಅರ್ಧ ಗಂಟೆಲಿ ನಮ್ಮ ಮಾಮೂಲಿ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಓಕೆ ಓಕೆ ಓಕೆ, ಇನ್ 5 minutes ನಾನು ಅಲ್ಲಿರ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ಹೇಳಿ ಸಾಬ್. ನಿರೋಷ ಬಂದ್ಲಾ? ಅರೇ, ಅವಳು ನಿಮ್ಗೆ ನೋಡ್ಲಿಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ನಲ್ಲ ಸಾಬ್, ಬರ್ಲಿಲ್ಲ? ಬಂದಿದ್ಲು, ಆದ್ರೆ ಇಲ್ಲಿಂದ ಹೊರಟಾಗಿದೆ. ಮನೆಗೆ ಬಂದಿಲ್ವಾ? ಇಲ್ಲ ಇಲ್ಲ ಸಾಬ್. ಯಾಕೆ ಸಾಬ್, ಅಲ್ಲಿ ಏನಾದ್ರೂ ಗಡ್ಬಡ ಆಯ್ತಾ? ನಜೀರ್ ಸಾಬ್, ಬಹಳ ದೊಡ್ಡ ಗಡ್ಬಡ ಆಗೋಗ್ಬಿಟ್ಟಿದೆ. ಏನಾಯ್ತು ಸಾಬ್? ನಿರೋಷ ಈಗ ಅರ್ಪಿತಾ ಜೊತೆಗಿದ್ದಾಳೆ. ಅರ್ಪಿತಾ ಅಂದ್ರೆ? ಅದೇ ನಜೀರ್ ಸಾಬ್, ನಿರೋಷ ನಡೆಸ್ತಿದ್ದಲ್ಲ ಶಿಶು ವಿಹಾರ, ಅದು ನನಗೆ ಬೇಕು ಅಂತ ರೌಡಿಗಳನ್ನ ಕರ್ಕೊಂಡ್ಬಂದು ಬೆದರಿಕೆ ಹಾಕ್ಸಿದ್ದಲ್ಲ ಆ ಹೆಂಗಸೆ. ಅರೇ ಸಾಬ್, ಅವಳದು ನಾಗರ ಹಾವು ಇದ್ದಂಗೆ. ಅವಳು ನಮ್ದು ಭೇಟಿಗೆ ಕಟ್ಟಕ್ಕೆ ಅದು ಜಾಗ ಹುಡ್ಕೊಳ್ಳಿಕ್ಕೆ ಅವತ್ತಿಂದ ಕಾಯ್ತಾ ಇದೆ ಸಾಬ್. ಅದು ನನಗೆ ಗೊತ್ತು ನಜೀರ್ ಬಾಯ್, ಆದ್ರೆ ಆ ಅರ್ಪಿತಾಗೆ ನಾನು ವಾರ್ನ್ ಮಾಡಿದ್ದೀನಿ. ನಿರೋಷ ನನ್ನ ಸ್ವಂತ ಮಗಳು, ಅವಳ ಹೆಸರಲ್ಲಿರುವ ಜಾಗನ ಮರ್ತು ಬಿಡು ಅಂತ. ಆದ್ರೆ ಆ ಹೆಣ್ಣು ಹುಟ್ತಾನೆ ಹಠಮಾರಿ ಹೆಂಗಸು. ನನ್ನ ಮಾತಿಗೆ ಬೆದರ್ಲಿಲ್ಲ, ಉಲ್ಟಾ ನನಗೆ ಸವಾಲ್ ಹಾಕಿದ್ದಾಳೆ. ನನ್ನ ಮಗಳನ್ನ ಕೊಂದಾದ್ರೂ ಆ ಜಾಗನ ದಕ್ಕಿಸ್ಕೊಳ್ತೀನಿ ಅಂತ. ಅರೆ ಅಲ್ಲ ಸಾಬ್, ನಮ್ದು ಭೇಟಿಗೆ ಆಯ ಮಾತ್ರ ಏನು ಕೆಲಸ? ಆ ಹೆಂಗಸು ನಮ್ದು ಭೇಟಿಗೆ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾಳೆ. ಕಿಡ್ನಾಪ್ ಎಲ್ಲ ಮಾಡ್ಲಿಕ್ಕಿಲ್ಲ, ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳ್ಳಲ್ಲ ಅವಳು. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಿರೋಷನ ನನ್ನ ವಿರುದ್ಧ ಎತ್ಕಟ್ಟಿರ್ತಾಳೆ. ಅರೇ, ನಮ್ದು ಭೇಟಿ ಆಯ ಮಾತ್ರ ಹೋಗಿ ಯಾಕೆ ಸಿಕ್ಕಾಕೊಂತು ಸಾಬ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನಜೀರ್ ಬಾಯ್. ಮೋಸ್ಟ್ಲಿ ಅರ್ಪಿತಾನೇ ನಿರೋಷನ್ನ ಭೇಟಿ ಮಾಡಿರ್ತಾಳೆ. ಅವಳ ಮುಂದೆ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿರ್ತಾಳೆ. ಅವಳ ಮಾತಿಗೆ ಮರಳಾಗಿ ಈ ನಿರೋಷ ಅವಳನ್ನ ನಂಬಿರ್ತಾಳೆ. ಇನ್ನೂ ಮನೆಗೆ ಬಂದಿಲ್ಲ ಅಂದ್ರೆ ಅರ್ಪಿತನ ಜೊತೆಗೆ ಇರ್ತಾಳೆ. ಹೇಗಾದ್ರೂ ಮಾಡಿ ಆ ಜಾಗ ಹೊಡಿಬೇಕು ಅಂತ ಆ ಅರ್ಪಿತಾ ಯಾವ ಅವತಾರ ಬೇಕಾದ್ರೂ ಎತ್ತಾಳೆ. ನೋಡಿ ನಜೀರ್ ಬಾಯ್, ಇಷ್ಟು ವರ್ಷ ನನ್ನ ಮಗಳನ್ನ ದೂರ ಇಟ್ಟಿದ್ದೆ, ಎಲ್ಲ ಸರಿ ಹೋಗೋದ್ರಲ್ಲಿತ್ತು. ನನ್ನ ಮಗ ರಂಜಿತ್ಗೆ ನಿರೋಷ ನನ್ನ ಸ್ವಂತ ಮಗಳು ಅಂತ ಅನ್ನೋ ವಿಷಯನೂ ಹೇಳಿದ್ದೆ. ಅವನು ಅಷ್ಟೆ, ಅವಳನ್ನ ತಂಗಿಯಾಗಿ ಸ್ವೀಕರಿಸ್ತೀನಿ ಅಂತ ನನ್ನ ಮುಂದೆ ಒಪ್ಕೊಂಡಿದ್ದ. ನಿಜವಾಗ್ಲೂ ಸಾಬ್? ನಜೀರ್ ಭಾಯ್, ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳೋಕೆ ಸಾಧ್ಯನಾ? ನನ್ನ ಮಗ ನನಗೆ ಪ್ರಾಮಿಸ್ ಮಾಡಿದ್ದಾನೆ, ಒಂದು ಒಳ್ಳೆ ಟೈಮ್ ನೋಡಿ ಅವ್ರ ಅಮ್ಮ ಅವ್ರ ಅಕ್ಕನಿಗೆ ಈ ವಿಷಯ ಹೇಳಿ ಒಪ್ಪಿಸ್ತೀನಿ ಅಂತ. ನನ್ನ ಹೆಂಡತಿ ಮಕ್ಕಳೇ ನಿರೋಷನ ಒಪ್ಕೊಂಡ್ಬಿಟ್ರೆ ನಿರೋಷ ಕಷ್ಟಪಡೋ ಜೀವನ ತಪ್ಪತ್ತೆ ಅಂದ್ಕೊಂಡೆ. ಆದರೆ ಅಷ್ಟರಲ್ಲೇ ಈ ಅರ್ಪಿತಾ ರಾಜಕೀಯ ಮಾಡಿ ನಾನು ಆ ನಿರೋಷ ತಾಯಿಗೆ ಮೋಸ ಮಾಡಿದೆ ಅನ್ನೋ ವಿಷಯನ ಅವಳ ಮುಂದೆ ಹೇಳ್ಬಿಟ್ರೆ ಏನ್ ಮಾಡೋದು ನಜೀರ್ ಭಾಯ್? ಸಾಬ್, ನಿಮ್ದು ಪೇಚಾನ್ ಈ ರೀತಿ ಆದ್ರೆ ನಮ್ದು ನಿರಾಶ ಭೇಟಿ ನಿಮ್ದು ಅಪ್ಪ ಅಂತ ಕಬೂಲ್ ಮಾಡೋದಿಲ್ಲ ಸಾಬ್. ಅದೇ ನನಗೂ ಟೆನ್ಷನ್ ಆಗ್ತಿರೋದು ನಜೀರ್. ನನಗೇನೋ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ನಿರೋಷನ್ ಬಿಟ್ಟು ಇನ್ನಿಬ್ರು ಮಕ್ಕಳಿದ್ದಾರೆ. ಆದರೆ ಪಾಪ ನಿರೋಷನ್ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳಿ? ನೀನಿದೆಯಾ ನನಗೆ ಗೊತ್ತು ನಜೀರ್. ಆದರೆ ಆಫ್ಟರ್ ಆಲ್ ಆ ಸ್ಲಮ್ನಲ್ಲಿರೋ ನಿನ್ನ ಗ್ಯಾರೇಜ್ನ ಆದಾಯದಿಂದ ನೀನು ನನ್ನ ನಿರೋಷನ ಎಷ್ಟರ ಮಟ್ಟಿಗೆ ಸುಖವಾಗಿಡಬಹುದು? ಹೆತ್ತವರಿಂದ, ತನ್ನ ಸ್ವಂತದವರಿಂದ ದೂರ ಆಗಿರೋ ನೋವು ಸಂಕಟ ಅವಳನ್ನ ಕಾಡ್ತಾನೆ ಇರುತ್ತೆ. ಸಾಬ್, ನಿರೋಷ ಭೇಟಿ ಖುಷಿಯಾಗಿರ್ಬೇಕು ಸಾಬ್. ಅದೇ ನನಗೆ ಬೇಕಾಗಿರೋದು. ಅದಾಗಬೇಕು ಅಂದ್ರೆ ನೀ ನನಗೆ ಹೆಲ್ಪ್ ಮಾಡಬೇಕು ನಜೀರ್. ಹೇಳಿ ಸಾಬ್, ನಿರೋಷ ಭೇಟಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಮ್ದು ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಇದೆ ಸಾಬ್. ಹಾಗಾದ್ರೆ ನಾನು ಹೇಳ್ದಾಗ ಮಾಡ್ತೀಯ ನಜೀರ್? ಅಲ್ಲಾಕೆ ಕಸಂ, ಪ್ರಯತ್ನ ಮಾಡ್ತೀನಿ. ಹೇಳಿ ಸಾಬ್. ಬರೀ ಪ್ರಯತ್ನ ಸಾಲದು, ರಿಸಲ್ಟ್ ಬೇಕು ನನಗೆ, ರಿಸಲ್ಟ್. ಆಯ್ತು, ಹೇಳಿ ಸಾಬ್. ಇದೇ ಕೊನೆ, ಇನ್ಯಾವತ್ತೂ ಆ ಅರ್ಪಿತಾನ ನಿರೋಷ ಭೇಟಿ ಮಾಡಬಾರ್ದು. ಇದನ್ನ ನೀನು ನನಗೆ ಪ್ರಾಮಿಸ್ ಮಾಡ್ತೀಯಾ? ಆಯ್ತು ಸಾಬ್, ನಿರೋಷ ಭೇಟಿಗೆ ನಮ್ದುಗೆ ಬುದ್ಧಿ ಹೇಳ್ತಾರೆ. ಥ್ಯಾಂಕ್ ಯು ನಜೀರ್, ಥ್ಯಾಂಕ್ ಯು ಸೋ ಮಚ್. ಆದರೆ ನಿರೋಷಕ್ಕೆ ನಾನು ಹೇಳ್ಕೊಟ್ಟೆ ಅಂತ ಗೊತ್ತಾಗಬಾರ್ದು. ಆಯ್ತು ಸಾಬ್, ಶುಕ್ರಿಯಾ. ಓಕೆ. ಸಾಕ್ಷಿ ಎಲ್ಲಿಗೊಟ್ಟೆ?
ರಂಜಿತ್ನ ಮೀಟ್ ಮಾಡೋದಕ್ಕೆ ಡ್ಯಾಡ್ ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರು. ನೀನು ಹೋಗ್ಬೇಡ ಸಾಕ್ಷಿ. ರಂಜಿತ್ನ ನೀನು ಮೀಟ್ ಮಾಡಕ್ ಹೋಗ್ತಾ ಇರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ ನಿನ್ಗೆ? ನಾನು ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಮದ್ವೆ ಆಗೋ ಆಸೆಯಿಂದ ಅಲ್ಲ. ಅವನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋನು. ಅವನು ಒಬ್ಬ ಪಕ್ಕ. ಓಕೆ ಡ್ಯಾಡ್, ಈಗೇನು ನಿಮ್ಗೆ ನನ್ನ ರಂಜಿತ್ನ ಮೀಟ್ ಮಾಡೋದು ಇಷ್ಟ ಇಲ್ಲ ಅಲ್ವಾ? ಅಷ್ಟೇ ತಾನೇ. ನಾನು ರಂಜಿತ್ನ ಖಂಡಿತ ಮೀಟ್ ಮಾಡಲ್ಲ, ಸರಿನಾ? ನಿಮ್ಮ ತಂದೆ ಹೇಳ್ತಾ ಇರೋದು ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ರಂಜಿತ್ನ ಮೀಟ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡ್ಯಾಡಿಗೆ ಇಷ್ಟ ಆಗಲ್ಲ ಅಂದಮೇಲೆ ನಾನು ಇನ್ಯಾವತ್ತೂ ರಂಜಿತ್ನ ಮೀಟ್ ಮಾಡಲ್ಲ, ಓಕೆನಾ? ನೀನ್ ಮೀಟ್ ಮಾಡದೇ ಇರೋದು ಅಷ್ಟೇ ಅಲ್ಲ, ಅವನು ಈ ಮನೆಗೆ ಯಾವ್ದೇ ನೆಪ ಹೇಳ್ಕೊಂಡು ಬರಬಾರ್ದು. ಆಯ್ತು ಆರ್ಯ, ನಾನು ಅವ್ರನ್ನ ಮೀಟ್ ಮಾಡಕ್ ಹೋಗಲ್ಲ, ರಂಜಿತ್ ಕೂಡ ಈ ಮನೆಗೆ ಬರಲ್ಲ. ಸ್ಯಾಟಿಸ್ಫೈಡ್? ಅಷ್ಟೇ ಅಲ್ಲ, ಅವನ ಜೊತೆ ಯಾವುದೇ ರೀತಿ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಳ್ಬಾರ್ದು. ಸರಿ, ಇನ್ನು ಮುಂದೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲ್ಲ. ಬೇಕಾದ್ರೆ ನೀನೇ ನಂಬರ್ ಡಿಲೀಟ್ ಮಾಡು, ತಗೋ. ನಿಜಾನೇ ಹೇಳ್ತಾ ಇದೀಯ ನೀನು? ಹ್ಞೂ ಅಜ್ಜಿ, ನಿಮ್ಮ ಎದುರಿಗೆ ರಂಜಿತ್ ನಂಬರ್ನ ಡಿಲೀಟ್ ಮಾಡಕ್ ಕೊಟ್ಟಿದ್ದೀನಿ. ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ಓಕೆ, ನಿಮಗೆ ನಂಬಿಕೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ. ಇವತ್ತಿನವರೆಗೂ ರಂಜಿತ್ನ ಮೀಟ್ ಮಾಡೋದು ಬೇಡ ಅಂತ ನಾವು ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇರಲಿಲ್ಲ. ವಿತಂಡ ವಾದ ಮಾಡ್ತಿದ್ದೆ. ಇವತ್ತೇನು ಇದಕ್ಕಿದ್ದಾಗ ಈ ಬದಲಾವಣೆ? ಇವತ್ತಿನವರೆಗೂ ನನ್ನ ಮನಸ್ಸಿಗೆ ಯಾವ್ದು ಸಂತೋಷ ಕೊಡ್ತಿತ್ತೋ ಅದನ್ನು ಮಾತ್ರ ಮಾಡ್ತಿದ್ದೆ. ಆದರೆ ಅದರಿಂದ ನಿಮ್ಗಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಡ್ಯಾಡ್. ಆದರೆ ಈಗ ನನಗೆ ಅರ್ಥ ಆಗಿದೆ, ನಿಜವಾದ ಸಂತೋಷ ಅನ್ನೋದು ಪ್ರತಿಯೊಬ್ಬರಿಗೂ ಸಂತೋಷ ಕೊಡುವಂಥದ್ದಾಗಿರ್ಬೇಕು. ಇಲ್ಲ ಅಂದರೆ ಅದು ಸೆಲ್ಫಿಶ್ನೆಸ್ ಆಗುತ್ತೆ. ನಾವು ಇಷ್ಟು ದಿನ ಇದನ್ನೇ ಹೇಳ್ತಾ ಇದ್ದಿದ್ದು ಸಾಕ್ಷಿ. ನೀ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ದೆ ಹಠ ಮಾಡ್ತಾ ಇದ್ದೆ. ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಹೇಗೆ ನಿನಗೆ ಅರ್ಥ ಆಯ್ತು? ನಾನಿನ್ನು ಇಲ್ಲಿ ಎಷ್ಟು ದಿವಸ ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಅಟ್ಲೀಸ್ಟ್ ಇರೋ ಅಷ್ಟು ದಿವಸನಾದರೂ ನಿಮ್ಮೆಲ್ಲರೂ ಸಂತೋಷದಿಂದ ನೋಡ್ಕೊಳ್ಬೇಕು ಅಂತ ಆಸೆ. ಅಷ್ಟೇನಾ? ಮನಸ್ಸಿನಲ್ಲಿ ಬೇರೇನು ಉದ್ದೇಶ ಇಲ್ಲ ತಾನೆ? ಖಂಡಿತ ಇಲ್ಲ. ಇವತ್ತಲ್ಲ ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಲ್ವಾ, ಅದಕ್ಕೆ ಹಾಗಂದೆ. ರಂಜಿತ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇಲ್ಲ ತಾನೆ? ಅವನು ನನಗೆ ಗಂಡ ಆಗೋದಕ್ಕೆ ಅನ್ಫಿಟ್ ಅಂತ ನೀವೆಲ್ಲರೂ ತೀರ್ಮಾನ ಮಾಡಿದ್ರಿ. ಅದಕ್ಕೆ ನಾನು ಅವನ ಸ್ನೇಹಿತನ ಸ್ಥಾನಕ್ಕೆ ಡಿಮೋಟ್ ಮಾಡಾಯ್ತಲ್ಲ. ಹಾಗಿದ್ರೆ ಯಾರು ನಿನ್ನ ಮದುವೆ ಆಗೋ ಹುಡುಗ? ಅದನ್ನು ನೀನ್ ಹೇಳ್ಬೇಕಪ್ಪ. ಮುಂಚೆ ನನಗೆ ಗಂಡ ನೋಡೋ ಜವಾಬ್ದಾರಿನ ಡ್ಯಾಡಿ ನಿನಗ್ ತಾನೇ ವಹಿಸಿದ್ದು. ನೀನ್ ತೋರ್ಸಿದ ಒಬ್ಬ ಹುಡುಗನ್ ನಾನು ಒಪ್ಲಿಲ್ಲ ಅಂತ ನೀನ್ ಮತ್ತೆ ಪ್ರಯತ್ನನೇ ಮಾಡಲ್ವಾ? ಯಾಕೆ ಮಾಡಲ್ಲ? ಮಾಡ್ತಾನೆ ಅಲ್ವೇನೋ ಆರ್ಯ? ಅಫ್ಕೋರ್ಸ್ ತಗೊಳ್ತೀನಿ ಡ್ಯಾಡ್. ಥ್ಯಾಂಕ್ ಯು ಬ್ರದರ್. ಸಾಕ್ಷಿ, ಈಗ ನಿನ್ನ ಮಾತು ಕೇಳಿ ನಮ್ಮೆಲ್ರಿಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನೋಡ್ತಾ ಇರು, ನಾವೆಲ್ಲರೂ ಸೇರಿ ನಿನಗೆ ಎಂತ ಹುಡುಗನ ಹುಡುಕ್ತೀವಿ ಅಂತ. ನೀನ್ ಬೇಡ ಅನ್ನಕ್ಕೆ ಕಾರಣನೇ ಇರಬಾರ್ದು ಅಂತ ಹುಡುಗನ ಹುಡುಕ್ತೀವಿ ಅಲ್ವಾ ಸೂರ್ಯ? ಹೌದಮ್ಮ, ಈ ದಿನಕ್ಕೋಸ್ಕರ ಇಷ್ಟು ದಿವಸದಿಂದ ಕಾಯ್ತಾ ಇದ್ದಿದ್ದು. ಡ್ಯಾಡ್, ಸಾಕ್ಷಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡೋಣ. 100% ಗ್ರ್ಯಾಂಡ್ ಆಗಿ ಮಾಡೋಣ. ಇವತ್ತಿಂದನೇ ಹುಡುಗ ನೋಡ್ಕೋಕ್ ಶುರು ಮಾಡ್ತೀನಿ. ಸಾಧ್ಯ ಆದ್ರೆ ಈ ತಿಂಗಳೇ ಮದುವೆ ಮಾಡೋಣ. ಓಹೋ, ನನಗ್ ಬೇಗ ಮದ್ವೆ ಮಾಡಿ ಕಳಿಸ್ಬಿಟ್ರೆ ನಿಂದು ಅನುಷನ್ ಮದ್ವೆ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತನಾ? ಬಾರಿ ಇದ್ಯಾ ಕಣೋ. ಗೊತ್ತು ನಡಿ. ನೀನ್ ಯಾಕೆ ಬಂದೆ? ಸಾಕ್ಷಿ ಹತ್ರ ಮಾತಾಡಬೇಕಿತ್ತು. ಸಾಕ್ಷಿ ನಿನ್ನ ಹತ್ರ ಮಾತಾಡಲ್ಲ. ಹೊರಗಡೆ ಮೀಟ್ ಮಾಡೋಣ ಬಾ ಅಂತ ಸಾಕ್ಷಿನೇ ಹೇಳಿದ್ದು, ಅದಕ್ಕೆ ಬಂದೆ. ಇದ್ದಾಳಲ್ವ ಮನೇಲಿ?
ಸಾರಿ, ಸಾಕ್ಷಿ ಅವ್ರು ಇದಾರಲ್ವ ಮನೇಲಿ? ಇದ್ದಾಳೆ, ಆದರೆ ನಿನ್ನ ಜೊತೆ ಎಲ್ಲೂ ಬರಲ್ಲ. ಹೊರಡು ಇಲ್ಲಿಂದ. ಅದನ್ನ ಅವ್ರು ಹೇಳಿ ಹೋಗ್ತೀನಿ. ಎಷ್ಟೋ ಧೈರ್ಯ ನಿನ್ಗೆ. ಆರ್ಯ, ಒಂದು ನಿಮಿಷ. ಸಾಕ್ಷಿ, ಸಾಕ್ಷಿ, ಅವನು ನಿನ್ನನ್ನು ಆಚೆ ಕರೀತಾ ಇದ್ದಾನೆ. ಹೋಗ್ತೀಯ ಮಗಳ? ಹೇಳು. ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳು ಸಾಕ್ಷಿ. ಇಲ್ಲ ರಂಜಿತ್, ನಾನು ನಿಮ್ಮ ಜೊತೆ ಬರಲ್ಲ. ವಾಟ್ ಇಸ್ ದಿ ಸಾಕ್ಷಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನಲ್ಲಿ ಬರ್ತೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನನ್ನ ತಂದೆ ನಿಮ್ಮ ಜೊತೆ ಹೋಗೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ಬರ್ತಾ ಇಲ್ಲ ನಾನು. ಹೇ ಸಾಕ್ಷಿ, ನೀನ್ ನನ್ನ ಮೀಟ್ ಮಾಡಬಾರ್ದು ಅಂತ ಅವ್ರು ನಿಂಗೆ ಹೇಳ್ತಿರೋದು ಇದು ಫಸ್ಟ್ ಟೈಮ್ ಅಲ್ಲ, ಎಷ್ಟು ಸಲ ಹೇಳಿದ್ದಾರೆ. ಹಾಗೆಲ್ಲ ಅವ್ರ ಮಾತು ಕೇಳಿದೆ ನನ್ನ ಮೀಟ್ ಮಾಡಕ್ ಬಂದಿದ್ದೀರಾ ನೀನು? ಇದೇನಿದು ಇವಾಗ ಹೊಸದಾಗಿ? ಆಗ ನಾನು ನಮ್ಮ ತಂದೆ ಮಾತು ಕೇಳಿದೆ ತಪ್ಪು ಮಾಡಿದ್ದೆ, ಈಗ ಅದನ್ನು ತಿದ್ಕೊಳ್ತಾ ಇದ್ದೀನಿ. ಅಂದ್ರೆ ನಿನಗೆ ನನಗಿಂತ ನಿಮ್ಮ ಮನೆಯವರೇ ಇಂಪಾರ್ಟೆಂಟ್ ಆಗೋದ್ರಾ? ಹೌದು, ನನ್ನ ಫಸ್ಟ್ ಪ್ರಿಫರೆನ್ಸ್ ನನ್ನ ಫ್ಯಾಮಿಲಿ. ನನ್ನ ಮದುವೆ ಆಗಿ ಗಂಡನ ಮನೆಗೆ ಹೋಗೋವರೆಗೂ ನಮ್ಮ ತಂದೆ ತಾಯಿ ಹೇಗೆ ಹೇಳ್ತಾರೆ ಹಾಗೆ ಕೇಳ್ತೀನಿ. ನೀನು ಹೀಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೇನಾದರೂ ಹೆಚ್ಚು ಕಡಿಮೆ ಮಾಡ್ಬಿಡ್ತೀವಿ ಅಂತ ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಿನ್ನ ಎದುರಿಸಿರ್ಬೇಕು ಅಲ್ವಾ? ಏಯ್, ಈ ಥರ ಹೆದರ್ಸೋದು ಬೆದರ್ಸೋದೆಲ್ಲ ನಿನ್ನ ಕೆಲಸ. ಒಂದು ನಿಮಿಷ ಸುಮ್ಮನೆ ಇರಿ ನೀವು. ನೀನು ಹೇಳಿ ಸಾಕ್ಷಿ, ಇವ್ರು ನಿಂಗೆ ಆ ಥರ ಎದುರಿಸಿದಾರಾ? ಆ ಥರ ಎದುರಿಸಿದ್ರೆ ಹೇಳು, ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ನನಗೆ ಯಾರು ಬೆದರಿಕೆ ಹಾಕಿಲ್ಲ ರಂಜಿತ್. ನಿನ್ನ ಜೊತೆ ಬರಬಾರ್ದು ಅನ್ನೋದು ನನ್ನ ಸ್ವಂತ ನಿರ್ಧಾರ. ಇಷ್ಟು ದಿನ ನನ್ನ ಫ್ಯಾಮಿಲಿಗೆ ನಾನು ತುಂಬ ನೋವು ಕೊಟ್ಟಿದ್ದೀನಿ. ಇನ್ನು ಮುಂದೆ ನನ್ನ ತಂದೆ ತಾಯಿ ಹೇಗೆ ಹೇಳ್ತಾರೆ ನಾನು ಹಾಗೆ ಕೇಳೋದು. ನನ್ನ ಫ್ಯಾಮಿಲಿನೇ ನನ್ನ ಸರ್ವಸ್ವ. ಅಂದ್ರೆ ಇವ್ರಿಗೆ ಇಷ್ಟ ಇಲ್ಲ ಅಂತ ನೀನನ್ನ ಮೀಟ್ ಮಾಡೋದಕ್ಕೆ ಬರೋದೇ ಇಲ್ವಾ? ಇನ್ನು ಮುಂದೆ ನಮ್ಮ ಮನೆಯವರು ಏನು ಇಷ್ಟಪಡ್ತಾರೋ ನಾನು ಅದನ್ನು ಮಾತ್ರ ಮಾಡೋದು. ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲದೆ ಇರೋದು ನನಗೆಷ್ಟೇ ಇಂಪಾರ್ಟೆಂಟ್ ಆಗಿದ್ರು ನಾನು ಕೆಲಸ ಮಾಡಲ್ಲ. ಅಷ್ಟೇ ಅಲ್ಲ, ನಮ್ಮ ಮನೇಲಿ ಯಾವ ಹುಡುಗನ್ ತೋರಿಸ್ತಾರೋ ನಾನು ಅವ್ರನ್ನೇ ಮದುವೆ ಆಗೋದು. ನೋಡಿ, ನೀವು ನನ್ನನ್ನು ಹುಡ್ಕೊಂಡು ನಮ್ಮ ಮನೆಗೆ ಬರೋದು ನನ್ನ ತಂದೆಗಾಗ್ಲಿ ತಮ್ಮನಿಗಾಗ್ಲಿ ಇಷ್ಟ ಇಲ್ಲ. ಸೊ ಪ್ಲೀಸ್ ನನ್ನನ್ನು ಹುಡ್ಕೊಂಡು ನಮ್ಮ ಮನೆಗೆ ಬರೋದನ್ನ ಬಿಟ್ಬಿಡಿ. ಸಾಧ್ಯವಾದ್ರೆ ನನ್ನನ್ನು ಮರ್ತು ಬಿಡಿ. ಅಂದ್ರೆ ನಿನಗೆ ನನ್ನ ಪೂರ್ತಿಯಾಗಿ ಮರೆಯಕ್ಕಾಗುತ್ತಾ ಸಾಕ್ಷಿ? ಮರ್ತಾಯ್ತು ರಂಜಿತ್, ನೀವು ನನ್ನನ್ನು ಮರ್ತು ಬಿಡಿ ಅಂತ ಹೇಳ್ತಾ ಇದ್ದೀನಿ. ಸಾಕ್ಷಿ, ಹೇಳಿದ್ ಕೇಳಿಸ್ತಲ್ಲ, ಹೊರಡ್ತಾ ಇರೋ. ಡ್ಯಾಡ್, ನನ್ನ ರೂಮಲ್ಲಿರಲ್ಲ. ಹೋಗಮ್ಮ. ಏನಿನ್ನೂ ಇಲ್ಲೇ ನಿಂತಿದ್ಯಾ? ಹೇಳಿದ ಅರ್ಥ ಆಗ್ಲಿಲ್ವಾ?
ಹೊರಡು. ಇನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕ್ಬೇಡ. ನೋಡಿ ರಂಜಿತ್, ನನ್ನ ಮಗಳು ದೊಡ್ಡ ಮನಸ್ಸು ಮಾಡಿ ಬೇರೆಯವ್ರ ಜೊತೆ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ. ದಯವಿಟ್ಟು ಅವಳ ಜೀವನದಲ್ಲಿ ಮುಂದೆ ಬರಬೇಡಿ, ಹೊರಟೋಗಿ ಇಲ್ಲಿಂದ. ಏನು ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ? ನೀನಾಗಿ ನೀನೇ ಆಚೋದ್ರೆ ಸರಿ, ಇಲ್ಲಾಂದ್ರೆ ಕತ್ತಿಡ್ದು ಆಚೆ ದಬ್ಬೇಕಾಗುತ್ತೆ. ಸದ್ದಿನಲ್ಲೇ ಹೃದಯ ಒಡೆದೆಯ ನಂಬೋದೇ ಪ್ರೀತಿಯನ್ನೋ ಲೆಕ್ಕನೆ ತಪ್ಪು ಎಂಬ, ನಂಬೋದೇ ಪ್ರೀತಿಯನ್ನೋ ಲೆಕ್ಕನೆ ತಪ್ಪು ಎಂಬ ಪಾಠನ ಹೇಳ ಬಂದೆಯ. ಓಹ್, ಎಷ್ಟೊತ್ತಾಯ್ತು ನೀವು ಬಂದು? ಆಗಲೇ ಬಂದು ಸೂರ್ಯವರೇ. ನೀವು ಧ್ಯಾನ ಮಾಡ್ತಾ ಇದ್ರಿ. ಇವತ್ತು ನೀವು ಸುಮಾರು 2 ಗಂಟೆಗಳ ಕಾಲ ಧ್ಯಾನ ಮಾಡಿದ್ದೀರಾ. ನಿಮ್ಮ ಮುಖದಲ್ಲಿ ಗೆಲುವು ಕಾಣ್ತಾ ಇದೆ ಇವತ್ತು. ಡಾಕ್ಟರ್ ಹತ್ರ ಹೋಗಿ BP ಚೆಕ್ ಮಾಡಿಸ್ಕೊಂಬಂದೆ. ಡಾಕ್ಟ್ರು ಇದ್ದಕ್ಕಿದ್ದಾಗೆ ನಾರ್ಮಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಹ್ಞೂ ಡ್ಯಾಡ್, ಎಷ್ಟೊಂದು ತಿಂಗಳಾದ್ಮೇಲೆ ಇಷ್ಟು ಪ್ರಶಾಂತವಾಗಿರೋದನ್ನ ನಾನು ನೋಡ್ತಿರೋದು. ನಾನು ಅಷ್ಟೇ ಡಿಸ್ಟರ್ಬ್ ಆಗಿದ್ದಕ್ಕೂ ನನ್ನ ಮಗಳೇ ಕಾರಣ ಆಗಿದ್ಲು. ಇವತ್ತು ಇಷ್ಟು ಮನಸ್ಸು ನಿರಾಳಾಗಿರೋದಕ್ಕೂ ಅವಳೇ ಕಾರಣ ಅಲ್ಲ. ಯಾವತ್ತವಳು ರಂಜಿತ್ನ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ಲು, ಅವತ್ತಿಂದ ಒಂದು ದಿನನೂ ನೆಮ್ಮದಿಯಾಗಿ ನಿದ್ರೆ ಮಾಡಿಲ್ಲ. ಸ್ನೇಹಿತರು, ಪರಿಚಯಸ್ಥರು ಎಲ್ಲರೂ ನನಗೆ ಪ್ರಶ್ನೆ ಮಾಡ್ತಿದ್ರು, ನಿಮ್ಮ ಮಗಳು ನಿಮ್ಮ ಎನಿಮಿಗೆ ಸೊಸೆಯಾಗಿ ಹೋಗ್ತಿದ್ದಾಳೆ, ಹೇಗೆ ಒಪ್ಕೊಂಡ್ರಿ ಅಂತ. ನಾನು ಉತ್ತರ ಕೊಡೋಕ್ಕಾಗದೆ ತಲೆ ತೆಗಿಸ್ತಾ ಇದ್ದೆ. ಮಲಗಿದಾಗ ಕೆಟ್ಟ ಕನಸು ಬೀಳ್ತಿತ್ತು. ಸಾಕ್ಷಿ ರಂಜಿತ್ ಇಬ್ರು ಓಡ್ ಹೋದಾಗೆ, ಆ ಚಿದಂಬರಂ ಅವರಿಬ್ಬರಿಗೆ ಮದುವೆ ಮಾಡಿಸಿ ನನ್ನನ್ನು ನೋಡಿ ಕೇಕೆ ಹಾಕಿ ನಗ್ತಿದ್ದ ಹಾಗೆ. ಮದುವೆ ಆದ್ಮೇಲೆ ಸಾಕ್ಷಿ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಆ ಚಿದಂಬರಂ ಮತ್ತೆ ರಂಜಿತ್ ಸಾಕ್ಷಿಗೆ ಕಷ್ಟ ಕೊಡ್ತಿದ್ದಾರೆ. ಈ ರೀತಿ ಏನೇನೋ ಕನಸುಗಳು ಬೀಳ್ತಿತ್ತು. ಆಮೇಲೆ ನಿದ್ದೆಯಿಂದ ಎಚ್ಚರ ಆಗ್ತಿತ್ತು. ಆದರೆ ಈಗ ಆ ರೀತಿ ಯಾವ ಹೆದರಿಕೆನೂ ಇಲ್ಲ. ನೀವೇ ನೋಡಿದ್ರಲ್ಲ, ನನ್ನ ಮಗಳು ಎಲ್ಲರೆದುರಿಗೆ ರಂಜಿತ್ಗೆ ಹೇಗೆ ಮುಖದ ಮೇಲೆ ಹೊಡೆದಾಗ ಮಾತಾಡಿದ್ಲು ಅಂತ. ಹೌದು ಸೂರ್ಯವರೇ, ಸಾಕ್ಷಿ ಹೇಳಿದ್ದನ್ನು ಕೇಳಿ ನನಗೂ ಸಮಾಧಾನ ಆಯಿತು. ಅವಳು ಯಾವತ್ತೂ ನಿಮ್ಗೆ ಅವಮಾನ ಆಗೋ ಕೆಲಸ ಮಾಡಲ್ಲ, ಆ ನಂಬಿಕೆ ನನಗಿತ್ತು. ಯಾಕೆಂದರೆ ಅವಳು ನೀವು ಸಾಕಿ ಬೆಳೆಸಿದ ಹುಡುಗಿ. ನೀನೇನು ಯೋಚನೆ ಮಾಡ್ತಿದ್ಯಾ ಆರ್ಯ? ಸಾಕ್ಷಿ ಬದಲಾಗಿದ್ದು ನಿನಗೆ ಪೂರ್ತಿಯಾಗಿ ಸಂತೋಷ ಆಗಿಲ್ಲ ಅಂತ ಅನಿಸ್ತಾ ಇದೆ. ಹಾಗಲ್ಲ ಡ್ಯಾಡ್, ಆ ರಂಜಿತ್ ಮಹಾ ಕಿಲಾಡಿ, ಮತ್ತೇನಾದರೂ ಗೇಮ್ ಆಡ್ತಿದ್ದಾನ ಅಂತ ನಂಗೆ ಅನುಮಾನ ಅಷ್ಟೆ. ಆರ್ಯ, ಸಾಕ್ಷಿ ನಮ್ಮೆಲ್ಲರ ಎದುರುಗಡೆನೇ ಹೇಳಿದ್ಲಲ್ಲ, ರಂಜಿತ್ಗೆ ಫೋನ್ ಮಾಡಲ್ಲ, ಅವನ ಹತ್ರ ಮಾತಾಡಲ್ಲ ಅಂತ. ಮತ್ತ್ಯಾಕೆ ಡೌಟ್ ನಿನಗೆ? ಸಾಕ್ಷಿ ರಂಜಿತ್ ವಿಷಯ ಎತ್ತಿದಾಗ ಎಷ್ಟು ಕೋಪ ಮಾಡ್ಕೊಳ್ತಿದ್ಲು ಅಂತ ನಿಮಗೆ ಗೊತ್ತಿದೆ. ನಾವೇನು ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಿರಲಿಲ್ಲ ಅವಳು. ಅಂಥವಳು ಒಂದೇ ದಿನದಲ್ಲಿ ಅವನ ವಿಷಯಕ್ಕೆ ಚೇಂಜ್ ಆಗಿದ್ದಾಳೆ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಹಾಗನ್ಬೇಡ ಆರ್ಯ. ಒಬ್ಬ ಬೇಟೆಗಾರ ಆಗಿದ್ದನು ಒಂದೇ ದಿನದಲ್ಲಿ ವಾಲ್ಮೀಕಿ ಆಗಿ ಬದಲಾಗಿದ್ದು ಇದೆ. ಅದು ಪುರಾಣ ಅಮ್ಮ. ಆರ್ಯ, ಸಾಕ್ಷಿ ಇಷ್ಟೆಲ್ಲ ಹೇಳಿದ ಮೇಲೂ ಅವಳ ಮೇಲೆ ಸಂಶಯ ಪಡೋದು ಸರಿಯಲ್ಲ. ಆರ್ಯ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ ಕಣೋ. ನಿನ್ನ ಹಾಗೆ ಸಾಕ್ಷಿನೂ ನನಗೆ ಮಗಳೇ. ಅವಳ ಮನಸ್ಸಲ್ಲಿ ಏನು ನಡೆಯುತ್ತೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವಳು ರಂಜಿತ್ ಎದುರುಗಡೆ ನಾಟಕ ಮಾಡಿ ಮಾತಾಡಲಿಲ್ಲ ಕಣೋ, ಫರ್ಮ್ ಆಗಿ ಪ್ರಾಮಾಣಿಕವಾಗಿ ಮಾತಾಡಿದ್ಲು. ರಂಜಿತ್ ಒಳ್ಳೆಯವನಲ್ಲ ಅಂತ ನಾವು ಅವತ್ತಿಂದನೇ ಹೇಳ್ತಾನೆ ಇದ್ವಿ. ಅದು ಇವತ್ತೊಳಿಗೆ ಅರ್ಥ ಆಗಿರ್ಬೋದು. ನಿನ್ನೆ ಮೊನ್ನೆ ಬಂದಿದ್ದ ಆ ಲವ್ವರ್ಗಿಂತ ತನ್ನನ್ನ ಪ್ರೀತಿಯಿಂದ ನೋಡ್ಕೊತಿರೋ ಅಪ್ಪ ಅಮ್ಮ ಫ್ಯಾಮಿಲಿ ಮುಖ್ಯ ಅಂತ ಅವಳು ಫೀಲ್ ಆಗಿರುತ್ತೆ ಕಣೋ. ಎಲ್ಲಕ್ಕಿಂತ ಮುಖ್ಯವಾಗಿ ರಂಜಿತ್ ಪ್ರೀತಿ ಮುಂದೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗೆದ್ದಿದೆ ಅಂತ ಅನ್ಕೋತೀನಿ. ಹೌದು ಆರ್ಯ, ನಾವು ಸಾಕ್ಷಿ ಮದುವೆಗೆ ಒಪ್ಪಿಗೆ ಕೊಡಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಅದಕ್ಕೆ ರಂಜಿತ್ನ ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಕಳ್ಕೊಳ್ಳೋದಕ್ಕಿಂತ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ರಂಜಿತ್ನ ಕಳ್ಕೊಳ್ಳೋದ್ರಲ್ಲಿ ನೆಮ್ಮದಿ ಇದೆ ಅಂತೇಳಿ ರಿಯಲೈಸ್ ಆಗಿರುತ್ತೆ ಅವಳಿಗೆ.
ಹೌದು ಆರ್ಯ, ಅವಳು ನಮಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿದ್ದಾಳೆ. ಈಗಲೂ ನಾವು ಅವಳನ್ನ ನಂಬಲಿಲ್ಲ ಅಂದರೆ ನಾವು ತುಂಬ ಚೀಪ್ ಆಗಿಬಿಡ್ತೀವಿ. ಏನೋ ಡ್ಯಾಡ್, ಎಲ್ಲ ಒಳ್ಳೇದಾದ್ರೆ ಸಾಕು. ಖಂಡಿತ ಒಳ್ಳೇದಾಗುತ್ತೆ ಆರ್ಯ. ನಾವೆಲ್ಲರೂ ಅವಳನ್ನು ಪೂರ್ತಿ ಮನಸ್ಸಿಂದ ನಂಬಬೇಕು ಅಷ್ಟೇ. ನೀನು ಆ ಸೌಜನ್ಯ ಅನ್ನೋ ಹುಡುಗಿ ಕೇಸಲ್ಲಿ ರಂಜಿತ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಆ ಕೇಸ್ನ ರಿಓಪನ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗಾದ್ರೂ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಲ್ಲ ಡ್ಯಾಡ್, ನಾನು ಸಾಕ್ಷಿ ನಂಬ್ತೀನಿ. ಅರೆ ರಂಜಿತ್ ಮಲ್ಲ ಭಾಳ ಖತರ್ನಾಕ್ ನನ್ನ ಮಗ, ಮತ್ತೆ ನಮಗೆ ತೊಂದರೆ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಸೌಜನ್ಯ ಕೇಸಲ್ಲಿ ಅವನ್ನ ಲಾಕ್ ಮಾಡೇ ಮಾಡ್ತೀನಿ. ಆಯಿತು, ಹಾಗೆ ಮಾಡು. ಸೌಜನ್ಯ ವಿಷಯದಲ್ಲಿ ರಂಜಿತ್ ತಪ್ಪಿದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಅತ್ತೆಯವರೇ, ಸಾಕ್ಷಿ ಈ ಮೈಂಡ್ ಸೆಟ್ಟಲ್ಲಿ ಇದ್ದಾಗಲೇ ಅವನಿಗೊಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬಿಡೋಣ. ಹೌದು ಸೂರ್ಯವ್ರೆ, ಸಾಕ್ಷಿ ಈಗ ನಾವು ಯಾವ ಹುಡುಗನ ತೋರಿಸಿದ್ರು ಅವಳು ಮದುವೆ ಆಗಕ್ಕೆ ರೆಡಿ ಇದ್ದಾಳೆ. ನೀವು ಆದಷ್ಟು ಬೇಗ ಒಂದು ಗಂಡನ ಹುಡುಕಿ. ಡ್ಯಾಡ್, ಸಾಕ್ಷಿಗೆ ಗಂಡು ಹುಡುಕೋ ಜವಾಬ್ದಾರಿ ನಂದಲ್ವಾ? ಅದು ಅಲ್ಲದೆ ಸಾಕ್ಷಿ ಮನಸ್ಸಲ್ಲಿ ನಾನೀಗ ವಿಲನ್ ಆಗಿಬಿಟ್ಟಿದ್ದೀನಿ. ತಾನು ಇಷ್ಟಪಡ್ತಿರೋ ಹುಡುಗಿನ ಮದುವೆ ಆಗ್ತಿದ್ದಾನೆ, ನನ್ನ ಬಗ್ಗೆ ಯೋಚನೆ ಇಲ್ಲ ಅಂತ. ಈಗ ಒಳ್ಳೆ ಹುಡುಗನ ನೋಡಿ ಫಿಕ್ಸ್ ಮಾಡಿದರೆ ನನ್ನ ಕನಸನ್ನು ಅವಳಿಗೆ ಅರ್ಥ ಆಗುತ್ತೆ ಅಲ್ವಾ ಡ್ಯಾಡ್? ಆಯಿತು ಕಣ.